ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆ ನಮ್ಮ ನಗರದಲ್ಲಿ ಒಂದು ವೃದ್ಧಾಶ್ರಮವನ್ನು ನಡೆಸ್ತಾ ಇದೆ. ಅನಾಥಾಶ್ರಮವನ್ನು ಭಾಳ ವ್ಯವಸ್ಥಿತವಾಗಿ ಮತ್ತು ಭಕ್ತಿಯಿಂದ ಕರುಣೆಯಿಂದ ಅದನ್ನು ನಡೆಸ್ತಾರೆ. ಆ ರುದ್ರದೆಲ್ಲ ಸೇರಿ ಹುಟ್ಟಹಬ್ಬ ಮಾಡ್ತಾರೆ. ಆ ರುದ್ರನ್ನೆಲ್ಲ ಕರ್ಕೊಂಡು ಜಾತ್ರೆ ಕರ್ಕೊಂಡು ಹೋಗ್ತಾರೆ ಮತ್ತು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ತಂದೆ ತಾಯಿನ ಹೆಂಗೆ ಜೋಪಾನ ಮಾಡ್ತಾರೋ ಹಂಗೆ ಜೋಪಾನ ಮಾಡ್ತಾರೆ. ಯಾವತ್ತೂ ಹೊಸ ಬಟ್ಟೆ ಹಾಕ್ತಾರೆ ಮತ್ತು ಹಬ್ಬ ಹುಣ್ಣಿಮೆಯಲ್ಲಿ ಏನೇನು ಮನೆಯಾಗ ಪ್ರಸಾದ ಮಾಡಿದ್ರೆ ಎಲ್ಲ ಪ್ರಸಾದ ಮಾಡಿಸ್ತಾರೆ. ಹಬ್ಬ ಹುಣ್ಣಿಮೆಯಾಗ ಸಹಿತ ಅವರಿಗೆ ಮನೇನ ನೆನಪಾರ್ಯಾರ ರುದ್ರೆಲ್ಲರೂ. ನಾವು ಇಲ್ಲೇ ಇರ್ತೇವಪ್ಪ, ನಮ್ಮ ಮನೆ ಬೇಡ ಅಂತಾರೆ. ಅಷ್ಟು ಭಕ್ತಿಯಿಂದ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಸಂಸ್ಥೆ ಸುರಕ್ಷಾ ಸೇವಾ ಸಂಸ್ಥೆ. ಮತ್ತು ಇದೇ ಹೆಸರಿಂದ ಇನ್ನೊಂದು ಸಂಸ್ಥೆಯನ್ನು ಭಾಳ ವಿಭಿನ್ನವಾಗಿ ಮಾಡಿದ್ದಾರೆ. ಏನಂತಂದರೆ ಈಗ ಅತ್ಯಂತ ಕಷ್ಟದಲ್ಲಿರೋರು ಯಾರಂತಂದರೆ ವಿಕಲಚೇತನರು ಮತ್ತು ವಿಧವೆಯರು ಮತ್ತು ವಿಧುರರು ಮತ್ತು ವಿಚ್ಛೇದಿತರು. ಇವರು 4 ಜನರು ಬದುಕಿನಲ್ಲಿ ಭಾಳ ನೋವನ್ನು ಅನುಭವಿಸಿರ್ತಾರೆ. ಅದಕ್ಕಾಗಿ ಮತ್ತವರಿಗೆ ಮರುಜನ್ಮವನ್ನು ಕೊಡಲಿಕ್ಕೆ, ಮರು ಜೀವನವನ್ನು ಕೊಡಲಿಕ್ಕೆ ಇವರು ಅದರದೇ ಆದಂಥ ಒಂದು ವಧುವರರ ಕೇಂದ್ರ ಮಾಡಿದ್ದಾರೆ. ವಧುವರರ ಮಾಹಿತಿ ಕೇಂದ್ರ. ಕೇವಲ ವಧುವರ ಮಾಹಿತಿ ಕೇಂದ್ರ ಯಾರಿಗೆಂದರೆ ವಿಕಲಚೇತನರಿಗೆ, ವಿಚ್ಛೇದಿತರಿಗೆ, ವಿಧುರರಿಗೆ, ವಿಧವೆಯರಿಗೆ, ಈ 4 ವರ್ಗದ ಜನರಿಗೆ ಮಾತ್ರ ಈ ಮಾಹಿತಿ ಕೇಂದ್ರ ಮಾಡಿದ್ದಾರೆ. ಅಂದರೆ ಮತ್ತು ಹೊಸ ಜೀವನ ಕಟ್ಟಿಕೊಡೋನು ಅಂತ ತಿಳ್ಕೊಂಡೆ. ಅದಕ್ಕಾಗಿ ಇದೊಂದು ಭಾಳ ವಿಶಿಷ್ಟವಾದಂಥ ಒಂದು ಸಂಸ್ಥೆ ಐತಿ. ಅದಕ್ಕೆ ನೀವೆಲ್ಲರೂ ವಿಕಲಚೇತನರು, ವಿಧವೆಯರು, ವಿಧುರರು, ವಿಚ್ಛೇದಿತರು ತಮ್ಮ ಹೆಸರುಗಳನ್ನು ಈ ಸಂಸ್ಥೆಯಲ್ಲಿ ನೋಂದಾಯಿಸ್ರಿ. ಮತ್ತು ಹೆಣ್ಣು ಗಂಡು ಕೂಡ ನೋಂದಾಯಿಸ್ತಾರೆ. ಮತ್ತು ಯಾರ್ಯಾರಿಗೆ ಹೆಂಗೆ ಹೊಂದಾಣಿಕೆ ಆಗುತ್ತೋ ಹೊಂದಾಣಿಕೆ ಮಾಡ್ತಾರೆ. ಅದಕ್ಕೆ ಅವರವರ ಎಜುಕೇಷನ್ನು, ಅವರವರ ಏಜು ಹಿಂಗೆ ಮಾಡೋ ಪ್ರಕಾರ ಹೊಂದಿಸ್ತಾರೆ. ಅದಕ್ಕಾಗಿ ದಯವಿಟ್ಟು ಏನೈತಲ್ಲ ನೀವು ಎಲ್ಲ ವಿಧುರರು, ವಿಧವೆಯರು, ವಿಚ್ಛೇದಿತರು, ವಿಕಲಚೇತನರು ಎಲ್ಲ ಹೆಸರು ನೋಂದಾಯಿಸಬೇಕು ಅಂತ ತಿಳ್ಕೊಂಡೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಶರಣು ಶರಣ. ಬೇಡ ಬೇಡ